ಈಗ ದೇಶದಲ್ಲಿ ಯಾರಿಗೂ ಬಹುಮತ ಮ್ಯಾಂಡೇಟು ಜನಗಳು ಕೊಟ್ಟಿಲ್ಲ. ಈಗ ಈಗ ದೇಶದಲ್ಲಿ ನಡೆದಿದ್ದು ಮೋದಿ ಗ್ಯಾರಂಟಿ ವರ್ಸಸ್ ಜನಗಳ ಗ್ಯಾರಂಟಿ. ಆ ರೀತಿಯಲ್ಲಿ ಎಲೆಕ್ಷನ್ ಆಯಿತು. ಅದೇ ರೀತಿ ಕಾಂಗ್ರೆಸ್ನವರು ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದರು. ಒಂದು ಕುಟುಂಬಕ್ಕೆ ಒಂದು ವರ್ಷಕ್ಕೆ 1 ಲಕ್ಷ ಕೊಡ್ತೀವಿ ಅಂತ ಹೇಳಿದರು. ಒಂದು ಕುಟುಂಬಕ್ಕೆ 25 ಲಕ್ಷವರೆಗೂ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್, ಆರೋಗ್ಯ ವಿಮೆ ಮಾಡ್ತೀವಿ ಅಂತಂದು ಆಶ್ವಾಸನೆ ಕೊಟ್ಟಿದ್ದು. ಆ ರೀತಿಯಾಗಿ ಹಂಗೆ ನೋಡಿದರೆ ಮೋದಿ ವರ್ಸಸ್ ರೈತರ ಸಾಲ ಮನ್ನಾ ಒಂದು ನಾವು ಯಾರು ಕಾಂಗ್ರೆಸ್ ಸರ್ಕಾರದವ್ರು ಹೇಳಿದರು. ಹಂಗಾಗಿ ಇವತ್ತು ಸರಿಸಮಾನವಾಗಿ ಬಂದಿದೆ ದೇಶದಲ್ಲಿ. ಮೋದಿ ಜನಪ್ರಿಯತೆಯನ್ನು ಕಂಡು ಬರಲಿಲ್ಲ ಈ ಸರಿ. ನಿಮಗೆ ಗೊತ್ತಿದ್ದಂಗೆ ಅಯೋಧ್ಯೆಯಲ್ಲಿ BJP ಕ್ಯಾಂಡಿಡೇಟ್ ಸೋತಿದ್ದಾರೆ ಅಲ್ವಾ, ಕಾಂಗ್ರೆಸ್ನವರಲ್ಲಿ ಗೆದ್ದಿದೆ ಕ್ಯಾಂಡಿಡೇಟ್. ಇದು ಜನಗಳು ಒಳ್ಳೆ ನಿರ್ಧಾರ ಮಾಡಿದ್ದಾರೆ ಅನಿಸುತ್ತೆ ದೇಶದ ಜನಗಳು. ಹಾಗೆ ನಮ್ಮ ದಾವಣಗೆರೆಯಲ್ಲೂ ಕೂಡ ಈಗ BJP ಕಾಂಗ್ರೆಸ್ ಅನ್ನೋಕ್ಕಿಂತ NDA ಒಕ್ಕೂಟ ಮತ್ತು INDA ಅಲಯನ್ಸ್ ಏನು ಇವತ್ತು ಜನಗಳಿಗೆ, ದೇಶದ ಜನಗಳಿಗೆ ಆಶ್ವಾಸನೆ ಕೊಟ್ಟಿತ್ತು, ಆ ರೀತಿಯಾಗಿ ಜನಗಳು ಓಟ್ ಹಾಕಿದ್ದಾರೆ. ಹಂಗಾಗಿ ನಾವು ಅದನ್ನ ಒಪ್ಪಲೇಬೇಕಾಗತ್ತೆ. ಅದನ್ನು ಬಂದರೆ ದೇಶಕ್ಕೆ ಜನಗಳಿಗೆ ಒಳ್ಳೆಯದು. ದೇಶ ಅಂದರೆ ದೇಶದಲ್ಲಿರ್ತಕ್ಕಂಥ ಜನಗಳೇ ಹೊರತು ಬಾರ್ಡ್ರು ಗಡಿಗಳು ಇವಲ್ಲ. ದೇಶದಲ್ಲಿರ್ತಕ್ಕಂಥ ಜನಗಳೇ ದೇಶದ ಸಂಪತ್ತು. ಯಾವುದೇ ಸರ್ಕಾರ ಬರಲಿ ದೇಶದ ಜನಗಳಿಗೆ ಏನು ಒಳಿತಾಗುತ್ತೋ ಅದನ್ನ ಮಾಡಬೇಕು. ಆ ರೀತಿಯಲ್ಲಿ INDA ಒಕ್ಕೂಟ ಮಾಡಿದೆ ಅನಿಸುತ್ತೆ ನನಗೆ. ಹೌದು, ಅವರೇ ಮಾಡಬೇಕು. ಯಾಕಂದರೆ UPA ಗೌರ್ಮೆಂಟ್ ಇದ್ದಾಗ ಆಂಧ್ರ ಪ್ರದೇಶ ಡಿವೈಡ್ ಮಾಡಿ ಅವ್ರಿಗೆ ಸವಲತ್ತು ಕೊಟ್ಟಿದ್ದು ಅವತ್ತಿನ ಕಾಲದಲ್ಲಿ UPA ಗೌರ್ಮೆಂಟ್. ಅದೇ ರೀತಿ ನಿತೀಶ್ ಕುಮಾರ್ ಅವರು ಮೊದಲು ಇಂಡಿಯಾ ಒಕ್ಕೂಟದಲ್ಲಿದ್ದು ರೀಸೆಂಟಾಗೆ ಹೋಗಿದ್ದು NDAಗೆ. ಗೊತ್ತಿದೆ ನಿಮಗೆ. ಅದು ಇನ್ನೊಂದು 2 ದಿವಸ ಅಥವಾ ಇವತ್ತು ಸಿಂಗ್ಲಿಂಗ್ ಗೊತ್ತಾಗತ್ತೆ ಯಾವುದಕ್ಕೆ ಗಠಬಂಧನಕ್ಕೆ ಸೇರ್ಕೊಂತಾರೆ ನೋಡೋಣ. ರಾಘವೇಂದ್ರ ಗೌಡ ಅಂತೇಳಿ. ಮೋದಿ ಅವ್ರದ್ದು ಸ್ವಲ್ಪ ಸೀಟ್ ಕಡಿಮೆ ಆಗಿದೆ, 400 ಬರ್ತಂತ. ಇದು ಏನಾಯ್ತು ಅಂದ್ರೆ ಹೇಳ್ಬೇಕಂದ್ರೆ ನಾವು ಅನ್ಕೊಂಡಿದ್ವಿ ಎಕ್ಸ್ಪೆಕ್ಟೇಷನ್ ಪ್ರಕಾರ ಏನಪ್ಪಾ ಅಂದ್ರೆ 300ರಿಂದ 400 ಬರ್ಬೋದು, 400 ಕ್ರಾಸ್ ಆಗ್ಬೋದು ಮೋದಿ ಅವ್ರದ್ದು ಅಂತ. ಬಟ್ ಈ ಸಲ ಏನಪ್ಪಾ ಅಂದ್ರೆ ಮೋದಿ ಹವಾಕಿನ ಇನ್ನೊಂದು ಏನಾಯ್ತು, ಟ್ರೆಂಡ್ ಏನು ಚೇಂಜ್ ಆಯ್ತು ಅಂದ್ರೆ ಈ ಸಲ ಕಾಂಗ್ರೆಸ್ ಅವರು ಕೊಟ್ಟಿರೋ ಗ್ಯಾರಂಟಿಗಳಿರ್ಬೋದು ಜನರಿಗೆ, ಆಮೇಲೆ ಪ್ರತಿಯೊಂದು ಮುಟ್ತಾ ಇದೆ ಈ ಸಲ. ಆಮೇಲೆ ನಿಮಗೇನಪ್ಪ ಅಂದರೆ ಸೆಂಟ್ರಲಿಂದ ಈಗ ಏನು ಮಾಡಿದ್ದಾರೆ ಅದು ಕೆಳಮಟ್ಟದ ವರ್ಗದವರಿಗೆ ಯೂಸ್ ಆಗುತ್ತೆ. ಅಂದರೆ ಬಿಲೋ ಪಾವರ್ಟಿ ಏನಿದಾರಲ್ಲ ಅವ್ರಿಗೆ ಯೂಸ್ ಆಗುತ್ತೆ. ಈಗ ಮಿಡಲ್ ಕ್ಲಾಸ್ನವರಿಗೆ ಈಗೇನು ಸ್ಕೀಮ್ಸ್ ಇದೆ, ಈಗ ಜನರಲ್ ಆಗಿ ಮಾಡಿರೋದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಯಾವುದೋ ಮುಂಚೆಯಿಂದ ನಡ್ಕೊಂಡು ಬಂದಿರ್ಬೋದು. ಯಾವುದೇ ಕಾನ್ಸೆಪ್ಟ್ ಆದರೂ ಕೂಡ ಏನಪ್ಪ ಅಂದರೆ ಮಿಡಲ್ ಕ್ಲಾಸ್ನವರಿಗೆ ಯಾವುದೂ ಹೆಲ್ಪ್ ಆಗ್ತಾ ಇಲ್ಲ, ಅಪ್ಪರ್ ಕ್ಲಾಸ್ನವ್ರಿಗೆ ಹೆಲ್ಪ್ ಆಗ್ತಾ ಇಲ್ಲ. ಲೋಯರ್ ಕ್ಲಾಸ್ನವ್ರು ಲೋಯರಲ್ಲೇ ಇರ್ತಾರೆ, ಅಪ್ಪರ್ ಕ್ಲಾಸ್ನವರು ಅಪ್ಪರಲ್ಲೇ ಇರ್ತಾರೆ, ಮಿಡಲ್ನವ್ರು ಮಿಡಲಲ್ಲೇ ಇರ್ತಾರೆ. ಈಗ ಯಾವುದೇ ಒಂದು ಇದು ತಗೊಂಡ್ರು ಕೂಡ ನಾವು ಜನರಲ್ ಆಗಿ, ಈಗ ನಾನೊಬ್ಬ ಎಂಪ್ಲಾಯ್ ಅಪ್ಪ, ಟ್ಯಾಕ್ಸ್ ಪೇ ಮಾಡ್ತೀವಿ ಜನರಲ್ ಆಗಿ, ನನಗೆ ಕಟ್ಟಾಗತ್ತೆ, ಒಬ್ಬ ಶಿಕ್ಷಕರಿಗೆ ಕಟ್ಟಾಗತ್ತೆ, ಪ್ರತಿಯೊಬ್ಬರಿಗೂ ಕಟ್ಟಾಗತ್ತೆ ಜನರಲ್ ಆಗಿ. ಕೆಳಗಡೆ ವರ್ಗದವರು ಬೆಳೆಯಕ್ಕೆ ಬರ್ತಾ ಇಲ್ಲ, ಅವರಿಗೆ ಊಟ ಇಲ್ಲ, ಹಸುವಿದೆ, ಅವರಿಗೆ ಇರೋಕ್ಕೆ ಜಾಗಗಳಿಲ್ಲ. ಅವ್ರಿಗೇನಪ್ಪ ಸವಲತ್ತು ಬೇಕು ಅಂದಾಗ ಯಾವುದೇ ಒಂದು ಗೌರ್ಮೆಂಟ್ ಅದು ಸಪೋರ್ಟ್ ಮಾಡಲೇಬೇಕು. ಆ ಸಪೋರ್ಟ್ ಕಾಂಗ್ರೆಸ್ಸಿಂದ ಸಿಕ್ಕಿದೆ, ಇಷ್ಟಂತೂ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಪ್ರತಿಯೊಂದು ಕಾಂಗ್ರೆಸ್ಸು ಪೂರ್ತಿ ಬಹುಮತ ಕೊಟ್ಟಿಲ್ಲ, ಕಾಂಗ್ರೆಸ್ಗೂ ಪೂರ್ತಿ ಬಹುಮತ ಬಂದಿಲ್ಲ, BJPಗೂ ಪೂರ್ತಿ ಬಹುಮತ ಇಲ್ಲ. ಎಕ್ಸ್ಪೆಕ್ಟೇಷನ್ ಪ್ರಕಾರ ಏನಪ್ಪಾ ಅಂದ್ರೆ ಇವರು 400+ ಅಂತ ಇದ್ರು. ಟೋಟಲ್ BJP ಬಂದಿರೋದೇ 245 ಸೀಟ್ ಬಂದಿದೆ ಈ ಸಲ. ಕಾಂಗ್ರೆಸ್ ಆದರೂ ಕೂಡ ಈ ಟೋಟಲಿ INDA ಏನು ಮಿತ್ರ ಪಕ್ಷ ಇದೆ ಅದು ಸೇರಿ 230 ಚಿಲ್ಲರೆ ಬಂದಿದೆ ಅವ್ರದ್ದು ಕೂಡ. ಏನಂದ್ರೆ ಯಾರ ಕಡೆ ವಾಲ್ತಾರೆ ಏನು ನೋಡಿ ಮಾಡ್ಬೋದು. ಬಟ್ ಯಾರಾದ್ರೆ ಚೆನ್ನಾಗಿ ಅನ್ನೋದಕ್ಕೆ ಇನ್ನೊಂದು 2-3 ದಿನದಲ್ಲಿ ಗೊತ್ತಾಗತ್ತೆ, ನೋಡೋಣಂತೆ ಅದನ್ನ. ಇಲ್ಲ, ಕಾಂಗ್ರೆಸ್ ಬಂದ್ರೇನೆ ಚೆನ್ನಾಗಿ ಅನ್ಸುತ್ತೆ ನನಗೆ ಈ ಸಲ. ಹೌದು, ಅಲ್ಲ ಸ್ವಲ್ಪ ಚೇಂಜಸ್ ಆಗುತ್ತೆ, ಗ್ಯಾರಂಟಿಗಳು ಯಾರು ಏನು ಮಾಡ್ತಾರೆ ಅಂತ ನೋಡೋಣ. ಈಗ 10 ವರ್ಷದಲ್ಲಿ ಇವ್ರು ನೋಡಿದೀವಿ ಏನು ಮಾಡಿದ್ದಾರೆ ಅಂತ. ಜನರಲ್ ಆಗಿ ಒಳ್ಳೇದು ಆಗಿದೆ, ಕೆಟ್ಟದ್ದು ಆಗಿದೆ. ನಾನು ಕೆಟ್ಟದಂತ ಹೇಳ್ತಾ ಇಲ್ಲ, ಆಗಿದೆ. ಇವ್ರು ಏನು ಮಾಡ್ತಾರೆ ನೋಡೋಣ. ಎಕ್ಸ್ಪೆಕ್ಟೇಷನ್ ಇವ್ರ ಮೇಲೆ ಏನಿದೆ ಅಂತ ಸ್ವಲ್ಪ ಚೇಂಜಸ್, ಟ್ರೆಂಡ್ ಚೇಂಜ್ ಆಗ್ಬೇಕಲ್ಲ ಯಾವಾಗಿದ್ರು. ಇವ್ರಿಗೊಂದು ಅವಕಾಶ ಕೊಟ್ಟು ನೋಡ್ಬೇಕು. ಯಾವಾಗಲೂ ಪ್ರೈಮ್ ಮಿನಿಸ್ಟರ್ ರಾಹುಲ್ ಗಾಂಧಿ ಅವರೇ ಆಗ್ಬೇಕು. ದತ್ತಾತ್ರೇಯ ಸರ್. ಲೋಕಸಭಾ ಚುನಾವಣೆ ನಡೀತು, ಜನ ಸರಿಯಾಗಿ ಮತ ಹಾಕಿದ್ದಾರೆ. ಭಾರಿ ವ್ಯಾಕ್ಯೂಮ್ ಇಟ್ಕೊಂಡು ನಾನು ಹಂಗೆ ಹಿಂಗೆ ಅಂತ ಹೇಳ್ತಿದ್ರು, ಅವರೂ ಹೋದ್ರು. ಹಿಂದೆ ಅದರಿಂದ ಸರ್ಕಾರದವರಿದ್ದರು, ಅವರೂ ಹೋದರು. ಈಗ ಆಯಾ ತಪ್ಪಿರು ಒತ್ಕೊಂಡ್ಬೀಳ್ತವೆ ಅಂತಕ್ಕಂಥದ್ದನ್ನ ಭಾಳ ಚೆನ್ನಾಗಿ ಮತದಾರರು ಅವರಿಗೆ ಇಟ್ಟಿದ್ದಾರೆ.
ಮತದಾರರು ಅಂದ್ರೆ ಏನು ಅಂತ ಪ್ರಜ್ಞೆ ಬರಲಿ ಅನ್ನೋದಕ್ಕೆ ಅದನ್ನ ಇಟ್ಟಿದ್ದಾರೆ. ಯಾರು ಅತ್ಲಾಗಿತ್ಲಾಗ ಅಲ್ಲಾಡಂಗಿಲ್ಲ. ಸ್ವಂತ ಮೆಜಾರಿಟಿ ಹೋದ ಸಲ 303 ಬಂದದ್ದು, ಈಗ 241 ಬಂದಾರೆ. ಈಗ ಅವ್ರನ್ನ ಚಿತ್ರಾನ್ನ ಅಂತವೇ ನಾವು. ಅದಕ್ಕೆ ಅನ್ನ ರಾತ್ರಿ ಉಳಿದಿದ್ರೆ ಬೆಳಗ್ಗೆ ಒಗ್ಗರಣೆ ಹಾಕಿ ಚಿತ್ರಾನ್ನ ಅಂತ. ಹಂಗೆ ಒಳಗೆ ಭಯನೂ ಇದೆ, ಯಾವನ್ ಕಿತ್ಕೊಂಡು ಹೋಗ್ತಾನೆ, ಅವನ್ ಕಿತ್ಕೊಳ್ಳೋಣ ಇವನ್ ಕಿತ್ಕೊಳ್ಳೋಣ ಅಂತ. ಈಗ ಚುನಾವಣೆ ಆಗಿದೆ, ಯಾರು 272 ಮೇಲೆ ಬಹುಮತ ತಕ್ಕಂತಾರ ಅವರು ಆಡಳಿತ ನಡೆಸಲಿ, ಆದರೆ ದುರಾಡಳಿತ ನಡೆಸಬಾರ್ದು. ಸ್ವಪಕ್ಷವಾಗಿ ಏನೇ ತಾನೇ ಒಂದು ನಿರ್ಣಯ ತಗೊಳ್ತಕ್ಕಂಥದ್ದಲ್ಲ. ಇದು ಪ್ರಜಾಪ್ರಭುತ್ವದಲ್ಲಿ ಇರ್ತಕ್ಕಂಥದ್ದು, ನಮ್ಮ ದೇಶದ ಪ್ರಜಾಪ್ರಭುತ್ವದ ದೇಶದಲ್ಲಿರ್ತಕ್ಕಂಥ ಮತ ಹಾಕಿದ್ದಾರೆ. ನಿನಗೆ ಭಾಳ ಹಾರಾಡ್ತಿ ಅಂತಲೇ ಕಡಿಮೆ ಹಾಕಿರೋದು, ಭಾಳ ಹಾರಾಡ್ತಿ ಅಂತ. ಈಗ ನೀವೇನಪ್ಪ ರಾಮ ಕೃಷ್ಣ ಜಪ ಮಾಡಿದಲ್ಲಿ ಏನಾಯ್ತು? ಅಲ್ಲೇನು ಗೆದ್ರ್ಯಾ? ನೀವು ಯಾರೇ ಆಗಲಿ, ಯಾರನ್ನಾರು ನಂಬ್ಸೋಕ್ಕೋಸ್ಕರ, ಯಾರಿಗಾರ ಮೋಸ ಮಾಡೋಕ್ಕೋಸ್ಕರ ಏನಾರ ಮಾಡಿದ್ರೆ ನಡೆಯೋದಲ್ಲ ಅಂತಕ್ಕಂಥದ್ದು ಉದಾಹರಣೆ ಅದು. ಯಾವುದೋ ಅಯೋಧ್ಯ. ನಿಮಗೆ ಇಲ್ಲಿ ಇವರು ಏನು ಮಾಡ್ತಾರಂದರೆ, ಇವರು ಸಾಬ್ರನ್ನ ಎತ್ಕಡ್ತಾರೆ, ಅವ್ರನ್ನ ಹಿಂದೂಗಳನ್ನ ಎತ್ಕಡ್ತಾರೆ. ಇಬ್ಬರನ್ನೂ ಕರ್ಕೊಂಡು ಹೋಗಾಗ ಒಂದೇ ದೋಣೆ ಕರ್ಕೊಂಡು ಹೋಗ್ತಕ್ಕಂಥ ಪಕ್ಷಗಳು ಇಲ್ಲ ಇಲ್ಲಿ. ಆ ಪಕ್ಷ ಹುಟ್ಟಿ ಹಾಕ್ಬೇಕಾಗಿದೆ. ನಮ್ಮ ರಾಜ್ಯದಲ್ಲಿ ಮೊದಲ ಪ್ರಪ್ರಥಮವಾಗಿ ಸಮಾಜವಾದವನ್ನು ಹುಟ್ಟಿ ಹಾಕ್ಬೇಕಾಗಿದೆ. ಇದಾದ ಸಮಯನೂ ಪಕ್ವಾಗಿದೆ. ಆ ಸಮಯ ಮುಂದಿನ ದಿನಗಳಲ್ಲಿ ಸಮಾಜವಾದ ಹುಟ್ಟಿ ಹಾಕ್ತೀವಿ. ಯಾಕಂದ್ರೆ ಅವರಿಬ್ಬರು ಬೇಜಾರಾಗ್ಯಾರ ಆಲ್ರೆಡಿ. ಅವರು ಸಾಬ್ರನ್ನ ಎತ್ಕಡ್ತಾರೆ, ಇವ್ರು ಕೆಲವರು ಹಿಂದೂನೇ ಎತ್ಕಡ್ತಾರೆ. ನಾವು ಅವರಿಬ್ಬರನ್ನು ಕೂಡಿಸಿ ಸರ್ಕಾರವನ್ನು ನಡೆಸ್ತಕ್ಕಂಥವ್ರು ಸಮಾಜವಾದದ ಹಿನ್ನೆಲೆಯಲ್ಲಿ ಬರ್ತಕ್ಕಂಥದ್ದಿದೆ. ಈಗ ನರೇಂದ್ರ ಮೋದಿಯವರೇನೋ ನಾನು 295 ಬಂದವು ನನ್ನ ಕಡೆಗೆ ಅದಾವು ಅಂತಾರೆ. ಅದು ನಾಳೆ ಅವ್ರು ಯಾರ್ಯಾರು ಅವ್ರು ಮೀಟಿಂಗ್ ಮಾಡಿ ಮೇಲೆ 272 ಮೇಲೆ ಯಾರ್ಯಾರು ಅವರಿಗೆ ಲೆಟ್ರ್ ಕೊಡ್ತಾರೆ, ಯಾವ್ಯಾವ ಪಕ್ಷದವ್ರು, ಅವರು ಸರ್ಕಾರ ಮಾಡಲಿ. ಮತ್ತು ಹಂಗಂತ ಇವ್ರು ಕೆಡವಕ್ಕೆ ಹೋಗ್ಬಾರ್ದು. ಅದು ಬೀಳೋದಿದ್ರೆ ಇವತ್ತೆಲ್ಲ ನಾಳೆ ಬಿದ್ದೇ ಬೀಳ್ತೈತಿ. ಇವ್ರು ಕೆಡೋಬಾರ್ದು, ಅದು ಅಪಾಯಕಾರಿ. ನಾಳೆ ನಿನ್ನ ಕೆಡವರು ಹುಡ್ತಾರೆ. ಅದನ್ನು ಪ್ರಜಾಪ್ರಭುತ್ವ ಇದು. ಕೆಡವೋದನ್ನು ಮಾಡಬೇಡ್ರಿ, ಕಟ್ಟೋದನ್ನು ಮಾಡಿರಿ. ಮನಸ್ಸುಗಳನ್ನು ಕಟ್ಟಬೇಕು. ಈ ದೇಶ ಸುಭಿಕ್ಷವಾಗಿರ್ಬೇಕಂದ್ರೆ ಒಬ್ಬರು ಇಂದು ವಿರೋಧ ಪಕ್ಷ ಹಂಗಿರ್ಬೇಕಂದ್ರೆ, ಈ ಆಡಳಿತ ಪಕ್ಷ ಏನಾದರೂ ತಪ್ಪು ಮಾಡಿದರೆ, ನೋಡಪ್ಪ ನೀನು ತಪ್ಪು ಮಾಡ್ತಾ ಇದೀಯಾ, ಇದು ಸರಿಯಲ್ಲ ಅಂತ ಹೇಳ್ತಕ್ಕಂಥ ಇರಬೇಕು. ಇಲ್ಲ ನನ್ನ ಫೈಲ್ ನೀನು ಮಾಡು, ನನ್ನ ಫೈಲ್ ನಾನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡ್ರಿ. ಜನರು ನಿಮಗೆ ಇಬ್ಬರಿಗೂ ಪಾಠ ಕಲಿಸ್ತಾರೆ ಆಮೇಲೆ. ಅದರಿಂದ ಈಗ ಸರ್ಕಾರವನ್ನು ಕೆಡವಕ್ಕೆ ಯಾರು ಪ್ರಯತ್ನ ಪಡಬೇಡ್ರಿ. ಅವ್ರೇನೋ ಮಾಡ್ತಾರೆ ಮಾಡಲಿ. ಅವ್ರದ್ದು 2026 ಮುಕ್ತಾಯ ಆಕತಿ, ಅದು ಸತ್ಯ. ಯಾರಾದರೂ ಬರೆದಿಟ್ಕೊಳ್ರಿ ಎಲ್ಲಾರ ಹಾಳಿ ಒಳಗೆ. 2026 ಮುಗಿತೈತಿ, ಮತ್ತು ಹೊಸ ಅಧ್ಯಾಯ ಶುರುವಾಕತಿ. ಹಂಗಂತೇಳಿ ಇಲ್ಲಿ ಯಾರು ಹೊಸ ತಲೆಮಾರುಗಳು ಬರ್ಬೇಕು. ಈ ಹಳೆಯವೇನೋ ಬರೀ ಜಗಳ ಹಚ್ಚೋದು, ಇವನಿಗೆ ಅವನು ಅದಲ್ಲ. ಹೊಸವು ಜ್ಞಾನವಂತರು ಬರಬೇಕು. ಸರ್ಕಾರ ಹೆಂಗೆ ನಡೆಸ್ಬೇಕು, ಸಾರ್ವಜನಿಕರು ಹೆಂಗೆ ನಡೆಸ್ಬೇಕು, ಆಮೇಲೆ ರೈತರನ್ನ ಹೆಂಗೆ ನಡೆಸ್ಬೇಕು, ಕಾರ್ಮಿಕರನ್ನ ಹೆಂಗೆ ನಡೆಸ್ಬೇಕು, ಉದ್ಯಮಿಗಳನ್ನ ಹೆಂಗೆ ನಡೆಸ್ಬೇಕು, ರಾಜಕಾರಣ ಹೆಂಗೆ ಮಾಡಬೇಕು, ವಿದೇಶಾಂಗ ವ್ಯವಹಾರಗಳನ್ನ ಹೆಂಗಿಟ್ಕೋಬೇಕು ಅಂತ ಪ್ರಜ್ಞೆ ಇರಬೇಕು. ಅಂಥ ಪ್ರಜ್ಞಾವಂತರನ್ನ ತಗೊಳ್ಳಿ ಅಂತಕ್ಕಂಥದ್ದು ನಮ್ದು ಆಸೆ ಇದೆ. ಈಗ ಅವ್ರಿಗೇನೋ ಮ್ಯಾಂಡೇಟ್ ಕೊಟ್ಟಿದಾರ ಅಂತ ಹೇಳ್ತಾರೆ ಅವ್ರು. ಇನ್ನೂ ಅದು ಪತ್ರದ ಬಂದಿಲ್ಲ. ಪತ್ರದ ಬಂದ್ರೆ ನಾಳೆ ರಾಷ್ಟ್ರಪತಿಯವ್ರಿಗೆ ಕೊಡ್ತಾರೆ. ರಾಷ್ಟ್ರಪತಿ ಅವ್ರು ಅದನ್ನ ಅಂಕಿತ ಹಾಕ್ಲಿ, ಅವ್ರೇನೋ ಸರ್ಕಾರ ಮಾಡಲಿ. ಯಾರು ಕೆಡವಕ್ಕೆ ಹೋಗ್ಬೇಡ್ರಿ, ಇದು ನಮ್ಮ ಆಶಯ. ಮತ್ತೆ ಚುನಾವಣೆ ತಂದು ನಮ್ಮನ್ನು ಜನರನ್ನು ಪೇಚಿ ಸಿಗಿಸ್ಬೇಡ್ರಿ ಅಂತ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.